ಪಿತ್ರಾರ್ಜಿತ ಜಮೀನು ಮಾರಾಟಕ್ಕೆ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು. ಪಿತ್ರಾರ್ಜಿತ ಕೃಷಿ ಜಮೀನು ಕುಟುಂಬದ ಸದಸ್ಯರಿಗೆ ಮೊದಲ ಆದ್ಯತೆ. ಕೃಷಿ ಜಮೀನಿಗೂ ಹಿಂದೂ ಉತ್ತರಾಧಿಕಾರ ಕಾಯ್ದೆಯ ಸೆಕ್ಷನ್ 22 ಅನ್ವಯ. ಪಿತ್ರಾರ್ಜಿತ ಕೃಷಿ ಜಮೀನು ಮಾರಾಟ ಮಾಡುವವರಿಗೆ ಅದನ್ನು ಖರೀದಿಸಲು ಬಯಸುವ ಕುಟುಂಬ ಸದಸ್ಯರಿಗೆ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನು ನೀಡಿದೆ. ಕುಟುಂಬದ ಹೊರಗಿನವರಿಗೆ ಜಮೀನು ಮಾರಾಟ ಮಾಡುವ ಮುನ್ನ ಕುಟುಂಬದ ಸದಸ್ಯರಿಗೆ ಮೊದಲ ಆದ್ಯತೆ ನೀಡಬೇಕು ಎಂದು ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿದೆ. ಪಿತ್ರಾರ್ಜಿತ ಕೃಷಿ ಜಮೀನಿನಲ್ಲಿ ತಮ್ಮ ಪಾಲನ್ನು ಮಾರಾಟ ಮಾಡಲು ಬಯಸುವ ಸಹ ಉತ್ತರಾಧಿಕಾರಿಯ ಪಾಲನ್ನು ಖರೀದಿಸಲು ಕುಟುಂಬದ ನಿಕಟ ಸದಸ್ಯರಿಗೆ ಮೊದಲ ಆದ್ಯತೆ ಇದೆ ಎಂದು ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು ನೀಡಿದೆ. ಹಿಂದೂ ಉತ್ತರಾಧಿಕಾರ ಕಾಯ್ದೆಯ ಸೆಕ್ಷನ್ 22ರ ವ್ಯಾಪ್ತಿಯಿಂದ ಕೃಷಿ ಜಮೀನನ್ನು ಹೊರಗಿಡಬೇಕು ಎಂಬ ಮೇಲ್ಮನವಿಯನ್ನು ನ್ಯಾಯಮೂರ್ತಿಗಳಾದ ಸಂಜಯ್ ಕರೋಲ್ ಮತ್ತು ಎನ್ ಕೋಟೇಶ್ವರ ಸಿಂಗ್ ಅವರ ನ್ಯಾಯಪೀಠ ವಜಾಗೊಳಿಸಿದೆ. ಸಂಗಾತಿ, ಮಕ್ಕಳು ಹಾಗೂ ತಾಯಿ ಸೇರಿದಂತೆ ವರ್ಗ 1 ಉತ್ತರಾಧಿಕಾರಿಗಳಿಗೆ ಸಹ ಉತ್ತರಾಧಿಕಾರಿ ಮಾರಾಟ ಮಾಡಲು ಮುಂದಾದ ಪಾಲನ್ನು ಖರೀದಿಸುವ ಮೊದಲು ಹಕ್ಕು ಇರುತ್ತದೆ. ಕೃಷಿ ಜಮೀನಿಗೆ ಹಿಂದೂ ಉತ್ತರಾಧಿಕಾರ ಕಾಯ್ದೆಯ ಸೆಕ್ಷನ್ 22 ಅನ್ವಯವಾಗುತ್ತದೆ. ಆದ್ದರಿಂದ ಕೃಷಿ ಜಮೀನನ್ನು ಈ ವಿಧಿಯ ವ್ಯಾಪ್ತಿಯಿಂದ ಹೊರಗಿಡಲು ಸಾಧ್ಯವಿಲ್ಲ. ಕುಟುಂಬದ ಆಸ್ತಿಗಳು ಅನಗತ್ಯವಾಗಿ ವಿಭಜನೆಯಾಗದಂತೆ ತಡೆಯುವುದು ಹಾಗೂ ಹೊರಗಿನವರು ಕುಟುಂಬದ ಆಸ್ತಿಯಲ್ಲಿ ಪಾಲುದಾರರಾಗುವುದನ್ನು ತಪ್ಪಿಸುವುದೇ ಸೆಕ್ಷನ್ 22ರ ಮುಖ್ಯ ಉದ್ದೇಶವಾಗಿದೆ ಎಂದು ಸುಪ್ರೀಂ ಕೋರ್ಟ್ ತಿಳಿಸಿದೆ. ಒಟ್ಟಾರೆ ಪಿತ್ರಾರ್ಜಿತ ಕೃಷಿ ಜಮೀನಿನ ಮಾರಾಟಕ್ಕೆ ಸಂಬಂಧಿಸಿದಂತೆ ಕುಟುಂಬ ಸದಸ್ಯರ ಹಕ್ಕನ್ನು ಮತ್ತೊಮ್ಮೆ ಬಲಪಡಿಸಿರುವ ಸುಪ್ರೀಂ ಕೋರ್ಟ್ನ ಈ ತೀರ್ಪು ಮುಂದಿನ ದಿನಗಳಲ್ಲಿ ಇಂತಹ ಆಸ್ತಿ ವಿವಾದಗಳ ಮೇಲೆ ಮಹತ್ವದ ಪರಿಣಾಮ ಬೀರುವ ಸಾಧ್ಯತೆ ಇದೆ.